ಎರಡಲ್ಲ 4 ದಿನ ಬ್ಯಾಂಕ್ ಬಂದ್ ಇರುತ್ತೆ. ಹೌದು, 4 ದಿನ ಬ್ಯಾಂಕ್ ಬಂದ್. ಬ್ಯಾಂಕಿಂಗ್ ವ್ಯವಹಾರ ಏನಾದ್ರು ಇದ್ರೆ ಬೇಗನೆ ಮುಗಿಸ್ಕೊಳ್ಳಿ. 4 ದಿನ ಬ್ಯಾಂಕ್ ಬಂದ್ ಇರುತ್ತೆ. ಬ್ಯಾಂಕಿಂಗ್ ವ್ಯವಹಾರ ಯಾವುದೇ ಇದ್ರೂ ಬೇಗನೆ ಮುಗಿಸ್ಕೊಳ್ಳಿ. ಶನಿವಾರ, ಭಾನುವಾರ, ಸೋಮವಾರ ಹಾಗೂ ಮಂಗಳವಾರ ಬ್ಯಾಂಕ್ ಇರೋದಿಲ್ಲ. ಸಾಲು ಸಾಲು ರಜೆ ಜೊತೆಗೆ ಬ್ಯಾಂಕ್ ಸಿಬ್ಬಂದಿ ಕೂಡ ಮುಷ್ಕರ ಮಾಡ್ತಿದ್ದಾರೆ. ಜನವರಿ 24, 25, 26 ಹಾಗೂ 27ನೇ ತಾರೀಕು ಬ್ಯಾಂಕ್ ಕ್ಲೋಸ್ ಇರುತ್ತೆ. ವಾರದಲ್ಲಿ 5 ದಿನ ಕೆಲಸಕ್ಕೆ ಒತ್ತಾಯಿಸಿ ಇದೀಗ ಸಿಬ್ಬಂದಿ ಧರಣಿ ಮಾಡ್ತಿರುವಂತದ್ದು. ಜನವರಿ 24, 25 ಶನಿವಾರ, ಭಾನುವಾರ ಇದೆ, ರಜೆ ಇರುತ್ತೆ. ಜನವರಿ 26 ಸೋಮವಾರ ಬಂದಿದೆ. ಸೊ ಹಾಗಾಗಿ ಗಣರಾಜ್ಯೋತ್ಸವ ಅವಾಗೂ ರಜೆ ಇರುತ್ತೆ. ಇನ್ನು 27ರಂದು ದೇಶಾದ್ಯಂತ ಬ್ಯಾಂಕ್ ಮುಷ್ಕರ ನಡೀತಿದೆ, ಹಾಗಾಗಿ ರಜೆ ಇರುತ್ತೆ. ಸಾಲು ಸಾಲು ರಜೆ ಹಿನ್ನೆಲೆ ಬ್ಯಾಂಕಿಂಗ್ ಸೇವೆಯಲ್ಲಿ ವ್ಯತ್ಯಯವಾಗುತ್ತೆ. ಬ್ಯಾಂಕ್ ಶಾಖೆಯಲ್ಲಿ ದೊರೆಯುವಂತಹ ಸೇವೆಗಳಲ್ಲಿ ವ್ಯತ್ಯಯ ಕಂಡು ಬರೋದ್ರಿಂದ ಬ್ಯಾಂಕಿಂಗ್ ಕೆಲಸ ಏನಾದ್ರು ಇದ್ರೆ ದಯಮಾಡಿ ಬೇಗನೆ ಮುಗಿಸ್ಕೊಳ್ಳಿ. 2 ದಿನ ಅಲ್ಲ, 4 ದಿನ ಒಟ್ನಲ್ಲಿ ಬ್ಯಾಂಕ್ ರಜೆ ಇರುವಂತದ್ದು. ಅಫ್ಕೋರ್ಸ್ ಶನಿವಾರ, ಭಾನುವಾರ ರಜೆ ಇರುತ್ತೆ. ಅದಾದ ನಂತರ ಏನು 26 ಗಣರಾಜ್ಯೋತ್ಸವ, ಆ ಕಾರಣಕ್ಕಾಗಿ ಬ್ಯಾಂಕ್ ರಜೆ ಇರುತ್ತೆ. ತದನಂತರ ನಮಗೆ 5 ದಿನ ಮಾತ್ರ ಬ್ಯಾಂಕ್ ಕೆಲಸ ಬೇಕು, ನಾವು ಅವಾಗ ಮಾತ್ರ ಮಾಡ್ತೀವಿ. 5 ದಿನದ ಒಂದು ಸೇವೆ ಮಾತ್ರ ಬ್ಯಾಂಕ್ ಒಂದು ಕಾರ್ಯಕರ್ತರಿಗೆ ನೀಡಿ ಅನ್ನುವಂಥ ರೀತಿಯಲ್ಲಿ ಮುಷ್ಕರವನ್ನ ಮಾಡ್ತಿದ್ದಾರೆ. ಹಾಗಾಗಿ 27ನೇ ತಾರೀಕು ಏನಿದೆ ಬ್ಯಾಂಕ್ ನೌಕರರು ಮುಷ್ಕರವನ್ನ ದೇಶಾದ್ಯಂತ ಮಾಡುವಂಥ ಸಿದ್ಧತೆಯಲ್ಲಿದ್ದಾರೆ. ಸೊ 27 ಕೂಡ ಮುಷ್ಕರ ನಡೆಯೋದ್ರಿಂದ ಬ್ಯಾಂಕ್ ರಜೆ ಇರುತ್ತೆ. ಸಾಲಾಗಿ 4 ದಿನಗಳು ಬ್ಯಾಂಕ್ ರಜೆ ಆಗೋದ್ರಿಂದ ಅಫ್ಕೋರ್ಸ್ ಬ್ಯಾಂಕ್ ವ್ಯವಹಾರದಲ್ಲಿರಬಹುದು ಅಥವಾ ನಾವು ಏನು ಬ್ಯಾಂಕಿಂದ ಸೇವೆಗಳನ್ನು ಪಡಿತೀವಿ ಅಲ್ಲಿ ವ್ಯತ್ಯಯ ಕಂಡು ಬರುತ್ತೆ. ಬ್ಯಾಂಕಿಂಗ್ ಸೇವೆಯಲ್ಲಿ ವ್ಯತ್ಯಯ ಕಂಡು ಬರೋದ್ರಿಂದ ನಿಮ್ಮ ಯಾವುದೇ ಬ್ಯಾಂಕಿಂಗ್ ಕೆಲಸಗಳಿದ್ರೂ ಸಹ ಬೇಗನೆ ಮುಗಿಸ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ವಾರದಲ್ಲಿ ನಾವು 5 ದಿನ ಕೆಲಸ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಆ ಕಾರಣಕ್ಕೆ ಜನವರಿ 27ರಂದು ದೇಶಾದ್ಯಂತ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಬ್ಯಾಂಕ್ ಕೆಲಸಗಾರರು. ಸೊ ಹಾಗಾಗಿ 27ರಂದು ಕೂಡ ಬ್ಯಾಂಕ್ ಸೇವೆ ಏನಿದೆ ಅದು ಸ್ಥಗಿತಗೊಳ್ಳುತ್ತೆ. ಇನ್ನು 26ನೇ ದಿನ ಏನಿದೆ ಅದು ಗಣರಾಜ್ಯೋತ್ಸವ, ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾಗಿ ಅವತ್ತು ಕೂಡ ಬ್ಯಾಂಕ್ ಇರೋದಿಲ್ಲ. ಸತತವಾಗಿ 4 ದಿನ ಕಂಟಿನ್ಯೂಸ್ ಆಗಿ ರಜೆ ಬರುತ್ತೆ, ಶನಿವಾರ, ಭಾನುವಾರ. ಸೊ 26 ಸೋಮವಾರ ಗಣರಾಜ್ಯೋತ್ಸವ, 27 ಬ್ಯಾಂಕ್ ಮುಷ್ಕರ. ಹೀಗಾಗಿ 4 ದಿನ ಒಂದು ಸರಣಿಯಲ್ಲಿ ರಜೆ ಬರೋದ್ರಿಂದ ಬ್ಯಾಂಕಿಂಗ್ ಏನು ಸೇವೆಗಳಲ್ಲಿ ವ್ಯತ್ಯಯವಾಗುತ್ತೆ. ಸೊ ಅದನ್ನ ಬ್ಯಾಂಕಿಂಗ್ ಸೇವೆಯನ್ನ ಆ ಟೈಮಲ್ಲಿ ನಮಗೆ ಪಡೆಯೋದಕ್ಕೆ ಸಾಧ್ಯವಾಗಲ್ಲ ಅನ್ನೋ ಕಾರಣಕ್ಕೆ ಮುಂಚೆನೆ ಹೇಳ್ತಾ ಇದ್ದೇವೆ. ನಿಮ್ಮ ಯಾವುದೇ ಬ್ಯಾಂಕಿಂಗ್ ಸೇವೆಗಳು ಇದ್ರೂ ಕೂಡ, ಯಾವುದೇ ಸೇವೆಗಳು ಬೇಕಾದಲ್ಲಿ ಮುಂಚೆನೆ ಮುಗಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಮೊಬೈಲ್ ಬ್ಯಾಂಕಿಂಗು ಮತ್ತು ಬೇರೆ ಬೇರೆ ಆ್ಯಪ್ಗಳ ಮೂಲಕ ನಾವೇನು ಬ್ಯಾಂಕಿಂಗ್ ಮಾಡ್ತೀವಿ ಅದರ ಕುರಿತಾಗಿ ಯಾವುದೇ ಅಡಚಣೆ ಇರೋದಿಲ್ಲ. ಆದರೆ ಹಣ ವಿಡ್ರಾ ಮಾಡೋಕ್ಕಾಗಲ್ಲ, ಚೆಕ್ ಕ್ಲಿಯರೆನ್ಸ್ ಮಾಡೋಕ್ಕಾಗಲ್ಲ, ಡಿಮ್ಯಾಂಡ್ ಡ್ರಾಫು ಹಾಗೆ ಇತರೆ ಏನು ಶಾಖೆಗಳಲ್ಲಿ ದೊರೆಯುವಂಥ ಸೇವೆಗಳಿರುತ್ತೆ ಅದರಲ್ಲಿ ವ್ಯತ್ಯಯವಾಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಮುಂಚೆನೇ ಬ್ಯಾಂಕಿಂಗ್ ಕೆಲಸಗಳನ್ನು ಮುಗಿಸ್ಕೊಳ್ಳೋದು ತುಂಬ ಒಳ್ಳೆಯದು.